Hello students, welcome to Dhruvika Academy. ಹೇಗಿದ್ದಾರೆ ಎಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಸೊ ಎಲ್ಲರೂ ಕೂಡ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಫ್ರಮ್ ಧ್ರುವಿಕಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಐ ಹೋಪ್ ಎಲ್ಲರೂ ಕೂಡ PGCET 2025 MBA ಮತ್ತು MCA ಪ್ರಿಪರೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅನ್ಕೋತೀನಿ ನಾನು. ಸೊ ನಿಮ್ಮ ಪ್ರಿಪರೇಷನ್ಗೆ ಒಂದು ಹೆಲ್ಪ್ ಆಗಲಿ, ಸ್ಪೆಷಲಿ ಇನ್ ಜನರಲ್ ಅವೇರ್ನೆಸ್ ಅಲ್ಲಿ ಕೆಲವೊಂದು ಕರೆಂಟ್ ಅಫೇರ್ಸ್ ಕ್ವಶನ್ ಬರ್ತವೆ. ಆ ಕರೆಂಟ್ ಅಫೇರ್ಸ್ ನಿಮಗೆ ಪ್ರತಿಯೊಂದು ಕ್ವಶನ್ಸ್ ನೀವು ವಿಲ್ ಬಿ ಏಬಲ್ ಟು ನೀವು ಸಾಲ್ವ್ ಮಾಡಬೇಕು ಅನ್ನೋದು ಕಾರಣಕ್ಕೋಸ್ಕರ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ನ ಮಾಡ್ತಾ ಇದ್ದೀವಿ. ಐ ಹೋಪ್ ಇವತ್ತಿನ ಕ್ಲಾಸು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು 12th April 2025 12 ಏಪ್ರಿಲ್ 2025 ಡೈಲಿ ಕರೆಂಟ್ ಅಫೇರ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ MCQs ನಾವು ಸಾಲ್ವ್ ಮಾಡ್ತೀವಿ ಇವತ್ತಿನ ಕ್ಲಾಸಲ್ಲಿ. ಸೊ ಫಸ್ಟ್ ಆಫ್ ಆಲ್ ಐ ಜಸ್ಟ್ ವಾಂಟ್ ಟು ವೆಲ್ಕಮ್ ಆಲ್ ಆಫ್ ಯು, ಪ್ರತಿಯೊಬ್ಬರು ಕೂಡ ಸ್ವಾಗತ ಸುಸ್ವಾಗತ. ಸೊ ಬಿಫೋರ್ ಗೆಟಿಂಗ್ ಇನ್ ದ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ಲೈಡ್ ಅಪ್ಡೇಟ್. ವಾರಿಯರ್ಸ್ 5.0 ಬ್ಯಾಚ್ ಕೋರ್ಸ್ ಆಲ್ರೆಡಿ ಲಾಂಚ್ ಆಗಿದೆ ಫಾರ್ PGCET 2025 MBA MCA ಆಸ್ಪಿರೆಂಟ್ಗಳಿಗೆ. ಯಾರಿಗೆ ತುಂಬ ಚೆನ್ನಾಗಿ ಪ್ರಿಪರೇಷನ್ ಮಾಡಬೇಕು, ಟಾಪ್ ರ್ಯಾಂಕಿಂಗ್ ಅಲ್ಲಿ MBA MCA PGCET ನ ಕ್ಲಿಯರ್ ಮಾಡಬೇಕು, ಒಳ್ಳೆ ಕಾಲೇಜ್ ಹೋಗಿ ಜಾಯಿನ್ ಆಗಬೇಕು ಅಂತ ಯಾರಿಗಿದೆ, ಸೊ ಇಟ್ ಇಸ್ ಅ ಬೆಸ್ಟ್ ಆಪರ್ಚುನಿಟಿ, ಇಸ್ ಅ ಗ್ರೇಟ್ ಆಪರ್ಚುನಿಟಿ. ವಾರಿಯರ್ಸ್ 5.0 ಫಿಫ್ತ್ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಸ್ಕ್ರಾಚ್ ಇಂದ ಸ್ಟಾರ್ಟ್ ಆಗಿದೆ. ಎವ್ರಿಥಿಂಗ್ ಇಸ್ ಫ್ರಮ್ ದ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆಗಿದೆ PGCET MBA ಮತ್ತು MCAಗೆ. ನಿಮ್ಗೆ MBA ದಲ್ಲಿ 5 ಸಬ್ಜೆಕ್ಟ್, MCA 6 ಸಬ್ಜೆಕ್ಟ್ ಬರುತ್ತೆ. ಪ್ರತಿಯೊಂದು ಸಬ್ಜೆಕ್ಟು ಫ್ರಮ್ ದ ಸ್ಕ್ರಾಚ್, ಫ್ರಮ್ ದ ಬೇಸಿಕ್ಸ್ ಇಂದ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ನೆನ್ನೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗ್ಬೋದು. ಸೊ ನಿಮಗೆ ಈ ಬ್ಯಾಚಸ್ ಅಲ್ಲಿ ಪ್ರತಿಯೊಂದು ಕ್ಲಾಸ್ ಕೂಡ ಲೈವ್ ಆಗಿರುತ್ತೆ. ಇಫ್ ಯು ಮಿಸ್ ದ ಲೈವ್ ಕ್ಲಾಸ್ ಮಿಸ್ ರೆಕಾರ್ಡಿಂಗ್ ಕ್ಲಾಸ್ ಕೂಡ ಇರುತ್ತೆ. ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ ಆನ್ ಸಂಡೇ ಇರುತ್ತೆ. ಆ್ಯಂಡ್ ಸ್ಟಡಿ ಮೆಟೀರಿಯಲ್ ಇನ್ ದ ಫಾರ್ಮ್ ಆಫ್ ಮ್ಯಾಗ್ಝಿನ್ಸ್ ನಾವು ಕೊಡ್ತಾ ಹೋಗ್ತೀವಿ. ಕಾಂಕರ್ ಸ್ಟಡಿ ಮೆಟೀರಿಯಲ್ ಫಾರ್ ಕ್ವಾಂಟ್ ಆ್ಯಂಡ್ ರೀಸನಿಂಗ್, ರುದ್ರಾ ಸ್ಟಡಿ ಮೆಟೀರಿಯಲ್ ಫಾರ್ GK, and Vijeta study material for mathematics, and ಗನ್ ಶಾಟ್ ಸ್ಟಡಿ ಮೆಟೀರಿಯಲ್ ಫಾರ್ ಕಂಪ್ಯೂಟರ್. ಈ ರೀತಿ ಹಲವಾರು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ಗಳು ಸಿಗುತ್ತೆ, ಹಲವಾರು ಸಬ್ಜೆಕ್ಟ್ ವೈಸ್ ಮ್ಯಾಗ್ಝಿನ್ಗಳು. ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್. ಈ ಒಂದು ಮ್ಯಾಗ್ಝಿನ್ ಸ್ಟಡಿ ಮೆಟೀರಿಯಲ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ನಿಮಗೆ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆದರೆ ಡೈಲಿ ಟೆಸ್ಟ್, ವೀಕ್ಲಿ ಟೆಸ್ಟ್ ಮತ್ತು ಟೆಸ್ಟ್ ಸೀರೀಸ್ಗಳು ಸಿಗ್ತಾ ಹೋಗ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ PGCET ಎಕ್ಸಾಮ್ ಪ್ರಿಪರೇಷನ್. ಅದ್ರ ಜೊತೆಗೆ ಒಂದು ಬ್ಯಾಚ್ಗೆ ಜಾಯ್ನ್ ಆದರೆ ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು all the batches until examination. Very very affordable price ಅಲ್ಲಿ ಇದೆ. MBA ಗೆ 3000 rupees ಇದೆ, MCA ಗೆ 3500 rupees ಇದೆ. ಒಂದ್ಸತಿ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗ್ಬಿಟ್ಟು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟಿಲ್ ಎಕ್ಸಾಮಿನೇಷನ್ ಫಾರ್ ಆಲ್ ದ ಬ್ಯಾಚಸ್. ಪ್ರತಿ ಬ್ಯಾಚಲ್ಲೂ ಕೂಡ ನೀವು ಲೈವ್ ಕ್ಲಾಸ್ನ, ರೆಕಾರ್ಡೆಡ್ ಕ್ಲಾಸ್ನ ಕೇಳ್ತಾನೆ ಹೋಗ್ಬೋದು. ಸೊ ಇಟ್ ಇಸ್ ದ ಗ್ರೇಟೆಸ್ಟ್ ಆಪರ್ಚುನಿಟಿ ಫಾರ್ PGCET 2025 ಸ್ಟೂಡೆಂಟ್ಸ್. ಬೇಗ ಬೇಗ ಯುಟಿಲೈಸ್ ಮಾಡ್ಕೊಡ್ರಿ. ಹೆಂಗೆ ಸರ್ ಜಾಯ್ನ್ ಆಗೋದಪ್ಪ ಅಂದರೆ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಇಂದ ಪ್ಲೇಸ್ಟೋರ್ ಇಂದ ಜಾಯ್ನ್ ಮಾಡ್ಕೊಡ್ರಿ, ಡೌನ್ಲೋಡ್ ಮಾಡ್ಕೊಡ್ರಿ. ಫಸ್ಟ್ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಯು ಕ್ಯಾನ್ ಡೌನ್ಲೋಡ್ ದಟ್. ಜೊತೆಗೆ 6361, ಐ ವಿಲ್ ರೈಟ್ ದಟ್ ಆಲ್ಸೋ. The number you can call on this number, that is 63, just a second, yeah, 6361949484. This is the WhatsApp number and calling number. You can do WhatsApp and you can do call on this number. Call ಮಾಡಬಹುದು and WhatsApp ಕೂಡ ಮಾಡಬಹುದು ಈ ನಂಬರ್ಗೆ 6361949484, right? So this is the slight update about the batch course. So ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. That is 12th April 2025 ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಗೆ. The first question for the day, that is recently India has launched which mission to meet India's clean energy ಟಾರ್ಗೆಟ್ಸ್ ಆ್ಯಂಡ್ ರೆಡ್ಯೂಸ್ ಇಂಪೋರ್ಟ್ ಡಿಪೆಂಡೆನ್ಸಿ. ಸೊ ರೀಸೆಂಟ್ ಆಗಿ ಇಂಡಿಯಾ ಒಂದು ಮಿಷನ್ನ ಲಾಂಚ್ ಮಾಡುತ್ತೆ. ಏನನ್ನ? ಟು ಮೀಟ್ ಇಂಡಿಯಾಸ್ ಕ್ಲೀನ್ ಎನರ್ಜಿ. ಇಂಡಿಯಾ ಕ್ಲೀನ್ ಆಗಿರಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು, ಜೊತೆಗೆ ರೆಡ್ಯೂಸ್ ಇಂಪೋರ್ಟ್ ಡಿಪೆಂಡೆನ್ಸಿ ಅಂದರೆ ಬೇರೆ ದೇಶದಿಂದ ಇಂಪೋರ್ಟ್ಗಳನ್ನ ಮಾಡ್ಕೊಳ್ಳೋದು ಕಡಿಮೆ ಆಗಬೇಕು. ಆತ್ಮನಿರ್ಭರ್ ಭಾರತ್ ಅಂತ ಕರಿತೀವಿ, ಆತ್ಮನಿರ್ಭರ್ ಭಾರತ್ ಅಂತ ಕರಿತೀವಿ, ರೈಟ್? ಆತ್ಮನಿರ್ಭರ್ ಭಾರತ್ ಆಗಬೇಕು ಅಂದರೆ ಸೆಲ್ಫ್ ರಿಲಯಂಟ್ ಆಗಬೇಕು ಒಂದು ಮಿಷನ್ ಇಟ್ಕೊಂಡು ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೋಬೇಕು. ಇಂಪೋರ್ಟ್, ಬೇರೆ ದೇಶದಿಂದ ಇಂಪೋರ್ಟ್ ಅಂದರೆ ಏನಪ್ಪಿ? ಬೇರೆ ದೇಶದಿಂದ ತರಿಸ್ಕೊಳ್ಳೋದು ಇಂಪೋರ್ಟು, ನಮ್ಮ ದೇಶದಿಂದ ಹೊರಗಡೆ ಕಳಿಸೋದು ಎಕ್ಸ್ಪೋರ್ಟ್ ಅಂತ ಕರಿತೀವಿ, ರೈಟ್? ಈ ಇಂಪೋರ್ಟ್ನ ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಡಿಯಾ ರೀಸೆಂಟಾಗಿ ಯಾವ ಮಿಷನ್ನ ಲಾಂಚ್ ಮಾಡ್ತು? ಆಪ್ಷನ್ ಎ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್, ದಟ್ ಈಸ್ NCMM. ಆಪ್ಷನ್ ಬಿ ನ್ಯಾಷನಲ್ ಮಿನರಲ್ ಕನ್ಸರ್ವೇಷನ್ ಮಿಷನ್. ಆಪ್ಷನ್ ಸಿ ಕ್ಲೀನ್ ಎನರ್ಜಿ ಮಿನರಲ್ಸ್ ಇನಿಷಿಯೇಟಿವ್. ಆಪ್ಷನ್ ಡಿ ಕ್ಲೀನ್ ಎನರ್ಜಿ ಮಿನರಲ್ಸ್ ಮಿಷನ್. ಸೊ ಯಾವ ಮಿಷನ್ನು ಇಂಡಿಯಾ ರೀಸೆಂಟಾಗಿ ಲಾಂಚ್ ಮಾಡ್ತು ಇನ್ ಟರ್ಮ್ಸ್ ಆಫ್ ಕ್ಲೀನ್ ಎನರ್ಜಿ ಟಾರ್ಗೆಟ್ ಅಂಡ್ ರೆಡ್ಯೂಸ್ ದ ಇಂಪೋರ್ಟ್ ಡಿಪೆಂಡೆನ್ಸಿ? ದ ಆನ್ಸರ್ ಈಸ್ ಆಪ್ಷನ್ ಎ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್, ದಟ್ ಈಸ್ NCMM. ಯಾವನ್ನ ಟಾರ್ಗೆಟ್ ಮಾಡಿದ್ದಾರೆ? ಯಾವ ಒಂದು ಮಿನರಲ್ಸ್ನ? ದಟ್ ಈಸ್ ಲಿಥಿಯಂ, ಕೊಬಾಲ್ಟ್, ನಿಕೆಲ್. ಲಿಥಿಯಂ, ಕೊಬಾಲ್ಟ್, ನಿಕೆಲ್ ಈ ಒಂದು ಮಿನರಲ್ಸ್ಗಳನ್ನ ಬೇರೆ ದೇಶದಿಂದ ತರಿಸ್ಕೊಳ್ಳೋದನ್ನ ಬಿಡಬೇಕು, ನಮ್ಮ ದೇಶದಲ್ಲಿ ಇದನ್ನು ಜಾಸ್ತಿ ಉತ್ಪಾದನೆ ಮಾಡಬೇಕು, ಮೈನಿಂಗ್ ಮಾಡಿ ಇದನ್ನ ಗಳಿಸ್ಕೋಬೇಕು ಅನ್ನೋ ಒಂದು ಮಿಷನ್ ಇಟ್ಕೊಂಡು ಈ NCMM ಮಿಷನ್, ದಟ್ ಇಸ್ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ನ ಇಂಡಿಯಾ ಲಾಂಚ್ ಮಾಡ್ತು. ಯಾವ ಮಿನಿಸ್ಟ್ರಿ ಲಾಂಚ್ ಮಾಡ್ದಪ್ಪಿ? ಮಿನಿಸ್ಟ್ರಿ ಆಫ್ ಮೈನ್ಸ್ ಇದನ್ನ ಲಾಂಚ್ ಮಾಡಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 2, ರೀಸೆಂಟ್ಲಿ ಹೂ ರಿಸೀವ್ಡ್ ಆನ್ ಆನರರಿ ಡಾಕ್ಟರೇಟ್ ಫ್ರಾಮ್
Constantine, the philosopher university in Nitra, that is Slovakia. ಸೊ ಯಾರಿಗೆ ರೀಸೆಂಟ್ ಆಗಿ ಆನರರಿ ಡಾಕ್ಟರೇಟ್ ನ ಕೊಟ್ಟರು, ಎಲ್ಲಿಂದ? ಕಾನ್ಸ್ಟಂಟೈನ್ ದ ಫಿಲಾಸಫರ್ ಯೂನಿವರ್ಸಿಟಿ ಇನ್ ನಿತ್ರಾ. ಓಕೆ, ಸೊ ಯಾರಿಗೆ ಕೊಟ್ಟರು? ಇಂಡಿಯಾದವ್ರಿಗೆ. ಆಪ್ಷನ್ ಎ ನರೇಂದ್ರ ಮೋದಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಆಪ್ಷನ್ ಬಿ ಎಸ್ ಜೈಶಂಕರ್, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್. ಆಪ್ಷನ್ ಸಿ ರಾಮ್ ಚರಣ್. ಆಪ್ಷನ್ ಡಿ ದ್ರೌಪದಿ ಮುರ್ಮು, ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆಂಟ್ಲಿ. ಯಾರಿಗೆ ಈ ಒಂದು ಆನರರಿ ಡಾಕ್ಟರೇಟ್ ನ ಬಂತು? ದ ಆನ್ಸರ್ ಈಸ್ ಆಪ್ಷನ್ ಡಿ, Draupadi Murmu ಅವರಿಗೆ. President Draupadi Murmu was honored with the honorary doctorate by Constantine the philosopher, University Nitra, Slovakia, on the final day of her 4-day state visit to Slovakia and Portugal. So recent ಆಗಿ ಸ್ಲೋವೋಕಿಯಾ ಮತ್ತು ಪೋರ್ಚುಗಲ್ಗೆ ನಮ್ಮ ಪ್ರೆಸಿಡೆಂಟ್ ಆದಂತಹ ದ್ರೌಪದಿ ಮುರ್ಮು ಅವರು ವಿಸಿಟ್ ಮಾಡಿದ್ರು. ಅವಾಗ ಈ ಒಂದು ಆನರರಿ ಡಾಕ್ಟರೇಟ್ ನ ಅವರಿಗೆ ಕೊಟ್ಟರು. ವೆರಿ ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 3, ರೀಸೆಂಟ್ಲಿ ವಿಚ್ ಕಂಟ್ರಿ ಬಿಲ್ಡ್ ವರ್ಲ್ಡ್ಸ್ ಫಸ್ಟ್ 3D ಪ್ರಿಂಟೆಡ್ ಟ್ರೈನ್ ಸ್ಟೇಷನ್ ಇನ್ ರೆಕಾರ್ಡ್ ಟೈಮ್? ರೀಸೆಂಟ್ ಆಗಿ ಯಾವ ಕಂಟ್ರಿ ಫಾರ್ ದ ಫಸ್ಟ್ ಟೈಮ್ ವರ್ಲ್ಡ್ಸ್ ಫಸ್ಟ್ 3D ಪ್ರಿಂಟೆಡ್ ಟ್ರೈನ್ ಸ್ಟೇಷನ್ ಇನ್ ರೆಕಾರ್ಡ್ ಟೈಮ್, ಅತಿ ಕಡಿಮೆ ಸಮಯದಲ್ಲಿ ದಿಸ್ ದಟ್ 3D ಪ್ರಿಂಟೆಡ್ ರೈಲ್ವೆ ಸ್ಟೇಷನ್, ರೈಟ್? ಸೊ ಯಾವ ಕಂಟ್ರಿ ಇದನ್ನ ಮಾಡ್ತು? ಆಪ್ಷನ್ ಎ ಚೈನಾ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ತೈವಾನ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ ಜಪಾನ್ ಅಪಿ. The remarkable engineer feat West Japan Railway Company, that is JR West, has constructed the world's first 3D printed train station, assembling it in under 6 hours in Erida City. ಸೊ ಎಷ್ಟಪಿ 6 ಅವರ್ ಒಳಗಡೆ ಈ ಒಂದು 3D ಪ್ರಿಂಟೆಡ್ ಟ್ರೈನ್ ಸ್ಟೇಷನ್ ನ ಅವರು ಬಿಲ್ಡ್ ಮಾಡಿದ್ರು. ಇಟ್ ಈಸ್ ಬಿಲ್ಡ್ ಯೂಸಿಂಗ್ ಪ್ರಿಫ್ಯಾಬ್ರಿಕೇಟೆಡ್ ಕಂಪೋನೆಂಟ್ಸ್ ಪ್ರೊಡ್ಯೂಸ್ಡ್ ಬೈ ಸೆರೋಸಿಡೆಕ್ಸ್, ಜಪನೀಸ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಕಲ್ ಫರ್ಮ್. ಒಂದು ಸೆರೋಸಿಡೆಕ್ಸ್ ಅಂತ ಒಂದು ಜಪನೀಸ್ ಫರ್ಮ್ ಇದೆ, ಒಂದು ಎಂಟರ್ಪ್ರೈಸಸ್ ಇದೆ. ಅವ್ರು ಏನು ಮಾಡಿದ್ರು? ಈ ಒಂದು 3D ಪ್ರಿಂಟೆಡ್ ಟ್ರೈನ್ ಸ್ಟೇಷನ್ ನ ಬಿಲ್ಡ್ ಮಾಡಿದ್ರು. ಎಷ್ಟು? 6 ಅವರ್ಸ್ ಒಳಗಡೆ ಬಿಲ್ಡ್ ಮಾಡಿದ್ರು. ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 4, Indian shooters Rudraksh Patil and Arya Bhorse won dash medal at 2025 ISSF World Cup in 10-meter air rifle mixed team event. ಸೊ ಇಬ್ರು ಇಂಡಿಯನ್ಸ್ ಇದ್ದಾರೆ. ಒಬ್ಬರ ಹೆಸರು ರುದ್ರಾಂಶ್ ಪಾಟೀಲ್ ಅಂಡ್ ಇನ್ನೊಬ್ಬರ ಹೆಸರು ಆರ್ಯ ಬೋಸ್. ಇವರು ಯಾವ ಮೆಡಲ್ ನ ಗೆದ್ರು? ಇದರಲ್ಲಿ ISSF ವರ್ಲ್ಡ್ ಕಪ್ ಇನ್ 10 meters ಏರ್ ರೈಫಲ್ ಮಿಕ್ಸ್ಡ್ ಟೀಮ್ ಇವೆಂಟ್. ಅಂದ್ರೆ ಇಲ್ಲಿ ಟಾರ್ಗೆಟ್ ಇದ್ರೆ ಇವರು 10 ಮೀಟರ್ ಹಿಂದ್ಗಡೆ ನಿಂತುಕೊಂಡು ಈ ಟಾರ್ಗೆಟ್ಗೆ ಶೂಟ್ ಮಾಡ್ತಾರೆ, ರೈಟ್? ಅದರೊಳಗಡೆ ಯಾವ ಮೆಡಲ್ ನ ಗೆದ್ರು? ರುದ್ರಾಂಶ್ ಪಾಟೀಲ್ ಮತ್ತು ಆರ್ಯ ಬೋಸ್ ಅವರು. ಸೊ ಆನ್ಸರ್ ಎ ಗೋಲ್ಡ್, ಸಿಲ್ವರ್, ಬ್ರೋನ್ಸ್, ನನ್. So the answer is option B, silver. Indian shooters Rudraksh Patil and Arya Bose won the silver medal at 2025 ISSF World Cup. They completed 10-meter air rifle mixed team event. The tournament took place in the Buenos Aires, that is in Argentina ಒಳಗಡೆ ನಡೀತಿದ್ದು. So the answer is silver. ಯಾರಿಗೆ ಬಂತಪ್ಪಿ? ರುದ್ರಾಂಶ್ ಪಾಟೀಲ್ ಅಂಡ್ ಆರ್ಯ ಬೋರ್ಸ್ ಅವರಿಗೆ. ಸೊ ಸಿಲ್ವರ್ ಮೆಡಲ್ ಬಂತು. ವೆರಿ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಒಳಗಡೆ. ಕ್ವೆಶ್ಚನ್ ನಂಬರ್ 5, ಹರಿದತ್ ಕಪ್ರಿ who passed away recently was associated with which sport? ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ದೇ ವಿಲ್ ಆಸ್ಕ್ ಯು ದ ಕ್ವೆಶ್ಚನ್. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪಿ. ಸ್ಪೋರ್ಟ್ಸ್ ಬಗ್ಗೆ ದೇ ವಿಲ್ ಆಸ್ಕ್ ಯು ದ ಕ್ವೆಶ್ಚನ್. ಸ್ಪೋರ್ಟ್ಸ್ ಒಳಗಡೆ ರೀಸೆಂಟ್ ಆಗಿ ಅಂತ ಕೆಲವೊಂದು ಅವಾರ್ಡ್ಸ್ ಬರ್ತವೆ. ಸ್ಪೋರ್ಟ್ಸ್ ಅವಾರ್ಡ್ಸ್, ಇಟ್ ಮೈಟ್ ಬಿ ಕ್ರಿಕೆಟ್ ಆಗಿರಲಿ, ಇಟ್ ಮೈಟ್ ಬಿ ಫುಟ್ಬಾಲ್ ಆಗಿರಲಿ, ಇಟ್ ಮೈಟ್ ಬಿ ರೈಫಲ್ ಶೂಟಿಂಗ್ ಆಗಿರಲಿ, ಇಟ್ ಮೇ ಬಿ ಜಾವಲಿನ್ ಥ್ರೋ ಆಗಿರಲಿ, ಇಟ್ ಮೈಟ್ ಬಿ ವಾಟ್ ಎವರ್ ಗೇಮ್. ಎಷ್ಟು ಗೇಮ್ಸ್, ಯಾವ ಗೇಮ್ ಕೂಡ ಕೇಳಬಹುದು. ಅವಾರ್ಡ್ಸು ರೀಸೆಂಟ್ ಆಗಿ ಯಾವುದೋ ಒಂದು ಸ್ಪೋರ್ಟ್ಸ್ ಒಂದು ವೆರಿ ಪ್ರೆಸ್ಟೀಜಿಯಸ್ ಇರುವಂಥ ಒಬ್ಬ ಪರ್ಸನ್ನು ಡೆತ್ ಆಗಿರ್ಬೋದು, ಅವ್ರ ಬಗ್ಗೆ ಕೇಳ್ಬೋದು. ಸೊ ಈ ರೀತಿ. ಸೊ ರೀಸೆಂಟ್ ಆಗಿ ಹರಿದತ್ ಕಪ್ರಿ ಇವರು ರೀಸೆಂಟ್ ಆಗಿ ನಿಧನ ಹೊಂತಾರೆ. ಇವರು ಯಾವ ಸ್ಪೋರ್ಟ್ಸ್ಗೆ ಅಸೋಸಿಯೇಟ್ ಆಗಿದ್ರು? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಗಾಲ್ಫ್, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಬಾಸ್ಕೆಟ್ಬಾಲ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ, ಬಾಸ್ಕೆಟ್ಬಾಲ್. ದ ಫಾರ್ಮರ್ ಇಂಡಿಯನ್ ಬಾಸ್ಕೆಟ್ಬಾಲ್ ಕ್ಯಾಪ್ಟನ್ ಹರಿದತ್ ಕಪ್ರಿ ಪಾಸ್ಡ್ ಅವೇ ರೀಸೆಂಟ್ಲಿ ಅಟ್ ದ ಏಜ್ ಆಫ್ 83. ಇವ್ರಿಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತಿದ್ದು? ಬಿಕಾಸ್ ಹಿ ರಿಸೀವ್ಡ್ ದ ಅರ್ಜುನ ಅವಾರ್ಡ್ ಇನ್ 1969 ಅಪಿ. ಇವ್ರಿಗೆ ಏನ್ ಬಂದಿತ್ತು? ಅರ್ಜುನ ಅವಾರ್ಡ್ ಬಂದಿತ್ತು 1969ಕ್ಕೆ ಅರ್ಜುನ ಅವಾರ್ಡ್ ಬಂದಿತ್ತು. ಸೊ ಹಂಗಾಗಿ ನಮಗೆ ಸ್ವತಂತ್ರ ಸಿಕ್ಕು 22 ವರ್ಷದ ನಂತರ ಇವರಿಗೆ ಅರ್ಜುನ ಅವಾರ್ಡ್ ನ ಕೊಟ್ಟಿದ್ರು 1969 ಒಳಗಡೆ. ಅದಕ್ಕೋಸ್ಕರ ಇದರಲ್ಲಿ ಇದ್ರು ಬಾಸ್ಕೆಟ್ಬಾಲ್. ಸೊ ದ ನೇಮ್ ಇಸ್ ಹರಿದತ್ತ ಕಪ್ರಿ. ರೀಸೆಂಟ್ ಆಗಿ ನಿಧನ ಹೊಂದಿದ್ರು. ವೆರಿ ವೆರಿ ಇಂಪಾರ್ಟೆಂಟ್ ಅಪಿ. ಕ್ವೆಶ್ಚನ್ ನಂಬರ್ 6, ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ. ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ? ಏಪ್ರಿಲ್ 11ಗೆ ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ನ ಅಬ್ಸರ್ವ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಎವ್ರಿ ಇಯರ್ ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ಅಬ್ಸರ್ವ್ಡ್ ಇನ್ ಆನರ್ ಆಫ್
ಹೂಸ್ ಬರ್ತ್ ಆನಿವರ್ಸರಿ? ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮಗೆ. ನಿಮಗೆಲ್ಲ ಕ್ವಶನ್ ಅಲ್ಲಿ ಆನ್ಸರ್ ಹೇಳಿದ್ರೆ ಏನಪ್ಪಾ, ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ಏಪ್ರಿಲ್ 11ಕ್ಕೆ ಆಚರಣೆ ಮಾಡ್ತಾರೆ, ಕರೆಕ್ಟು. ಬಟ್ ಅವತ್ತಿನ ದಿನ ಯಾಕೆ ಆಚರಣೆ ಮಾಡ್ತಾರೆ? ಯಾರ ಒಬ್ರು ಬರ್ತ್ ಆನಿವರ್ಸರಿ ಇದೆ ಅವತ್ತಿನ ದಿನ? ಸರೋಜಿನಿ ನಾಯ್ಡು, ಕಸ್ತೂರ್ಬಾ ಗಾಂಧಿ, ಇಂದಿರಾ ಗಾಂಧಿ, ರಾಣಿ ಲಕ್ಷ್ಮೀಬಾಯಿ. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ, ಕಸ್ತೂರ್ಬಾ ಗಾಂಧಿ ಅವರು. ಸೊ ಶಿ ಇಸ್ ದ ವೈಫ್ ಆಫ್ ಮಹಾತ್ಮ ಗಾಂಧಿ. ಸೊ it marks the birth anniversary of Kasturba Gandhi, the wife of Mahatma Gandhi. National Safe Motherhood Day observed April 11 every year. ನೆನ್ಪಿಟ್ಕೊಳ್ರಪ್ಪಿ, ಕಸ್ತೂರ್ಬಾ ಅವರು ನಿಮಗೆಲ್ಲ ಗೊತ್ತು, ಮಹಾತ್ಮ ಗಾಂಧಿ ಅವರ ಪತ್ನಿ ಆಗಿದ್ರು, ಹೌದಾ? ಏಪ್ರಿಲ್ 11 ಪ್ರತಿ ವರ್ಷ ಇದನ್ನ ಆಚರಿಸ್ತಾರೆ. 2025ರ ಥೀಮ್ ಏನಾಗಿತ್ತು? ಹೆಲ್ದಿ ಬಿಗಿನಿಂಗ್ಸ್, ಹೋಪ್ಫುಲ್ ಫ್ಯೂಚರ್ಸ್. ದಿಸ್ ದ ಲೈಕ್ ಥೀಮ್ ಆಫ್ ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ. Healthy beginnings, helpful future. This is the theme. Okay. Question number 7. Recently, which city host the Stree Summit 2025 on women's safety and empowerment? ತುಂಬಾ ನ್ಯೂಸ್ ಅಲ್ಲಿ ಇತ್ತಿದ್ದು ಸ್ತ್ರೀ ಸಮಿಟ್ ಅಂತ. ಯಾವ ಸಿಟಿ ಒಳಗಡೆ ಸ್ತ್ರೀ ಸಮಿಟ್ ನ ಆರ್ಗನೈಸ್ ಮಾಡಿದ್ರು? ಸೊ ದ ಆನ್ಸರ್ ಇಸ್ ಹೈದರಾಬಾದ್, ಕೋಲ್ಕತ್ತಾ, ಲಕ್ನೋ, ಮುಂಬೈ. Obviously, answer is option A. Hyderabad is the correct answer. The Hyderabad City Security Council is preparing to host the second edition of this Stree Summit, a key event dedicated to enhancing the women's safety, security and empowerment. So ಯಾವಾಗ ಆಯ್ತು? ಏಪ್ರಿಲ್ 15ಕ್ಕೆ ಆಗುತ್ತಪ್ಪಿ. From April 15th it is going to start. ಹೆಸರೇನಪ್ಪಿ? Stree Summit. It is the second edition. First edition 2024ರಲ್ಲಿ ಆಗಿತ್ತು. Now in 2025, April 15th, the Stree Summit, second edition of Stree Summit is going to organize in Hyderabad, that is April 15th. Question number 8. On which date the word Parkinson's Day 2025 celebrated? Parkinson's Day ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? 2025. ಲೈಕ್ ಯಾವ ದಿನದಂದು ಸೆಲೆಬ್ರೇಟ್ ಮಾಡ್ತೀವಿ? ಆನ್ಸರ್ ಈಸ್ ಆಪ್ಷನ್ ಎ 11th April, ಆಪ್ಷನ್ ಬಿ 12th April, ಆಪ್ಷನ್ ಸಿ 13th April, ಆಪ್ಷನ್ ಡಿ 10th April. Word Parkinson's Day. So the answer is option A 11th April. Already ನಾವು ಆಗೋಯ್ತಿದ್ದು. So the word Parkinson's Day is observed every year on 11th April to raise awareness about the Parkinson's disease. It is a kind of disease. Parkinson's disease is a neurological condition in which involuntary shaking occurs in a body muscles. Parkinson's ಒಂದು ರೋಗ ಇದು. ನಮ್ಮ ಬಾಡಿ ಮಸಲ್ ಒಳಗಡೆ ನಮಗೆ ಗೊತ್ತಿಲ್ಲದಂತಹ ಶೇಕಿಂಗ್ ಆಗ ಸ್ಟಾರ್ಟ್ ಆಗುತ್ತೆ, ಕೈಗಳು ನಡುಗುತ್ತೆ. ಯಾರಿಗೆ ತುಂಬಾ ಜಾಸ್ತಿ ಶೇಕ್ ಆಗ್ತಿರ್ತಾರೆ ನೋಡ್ರಿ, ಕೈಗಳು ನಡುಗ್ತಾ ಇರುತ್ತೆ, ಕಾಲ್ಗಳು ನಡುಗ್ತಾ ಇರುತ್ತೆ, ಮಸಲ್ಗಳು ನಡುಗ್ತಾ ಇರುತ್ತೆ, ಅವ್ರಿಗೆ ಯಾವ ರೋಗ ಇರುತ್ತೆ? ಪಾರ್ಕಿನ್ಸನ್ಸ್ ಡಿಸೀಸ್ ಇರುತ್ತೆ. ದ ಪಾರ್ಕಿನ್ಸನ್ಸ್ ಕ್ಯಾನ್ ಕಾಸ್ ಸ್ಲೋನೆಸ್ ಇನ್ ದ ಮೂವ್ಮೆಂಟ್, ಸ್ಟಿಫ್ನೆಸ್ ಅಂಡ್ ಶೇಕಿನೆಸ್ ಆಫ್ ದ ಬಾಡಿ. ಸೊ ಬಾಡಿ ನಡುಗ್ತಾ ಇರತ್ತಪ್ಪಿ. ಜಾಸ್ತಿ ಇದು ಯಾರಿಗೆ ಎಫೆಕ್ಟ್ ಆಗ್ತಿರುತ್ತಪ್ಪ ಅಂದ್ರೆ, ಯಾರು ಡ್ರಗ್ ಅಡಿಕ್ಟ್ ಆಗಿರ್ತಾರೆ, ಯಾರು ಆಲ್ಕೋಹಾಲಿಕ್ ಅಡಿಕ್ಟ್ ಆಗಿರ್ತಾರೆ, ಇವ್ರಿಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಬರೋ ಚಾನ್ಸ್ ಇರುತ್ತೆ. ಬಿಕಾಸ್ ಇದು ಯಾಕೆ ಬರುತ್ತಪ್ಪ ಅಂದ್ರೆ, ನಮ್ಮ ನ್ಯೂರಾನ್ಸ್ ಏನಿರ್ತಾವೆ ಬಾಡಿ ಒಳಗಡೆ, ನ್ಯೂರಾನ್ಸ್ ಅಂತ ಕರಿತೀವಿ, ನರಗಳು ಅಂತ ಕರಿತೀವಿ ನೋಡ್ರಿ, ನರಗಳು ಅಂತ ಕರಿತೀವಿ. ನಮ್ಮ ನ್ಯೂರಾನ್ಸ್ ಇರ್ತವೆ, ಅವೆಲ್ಲ ಫುಲ್ ವೀಕ್ ಆಗಿಬಿಟ್ಟಿರ್ತವೆ. ನಾವು ಯಾಕೆ ಇವತ್ತಿಗೂ ಸ್ಟಿಫ್ ಆಗಿದ್ದೀವಿ, ಯಾಕೆ ನಾವು ಇಷ್ಟು ಸ್ಟೇಬಲ್ ಆಗಿದ್ದೀವಿ? ಬಿಕಾಸ್ ಆಫ್ ನ್ಯೂರಾನ್ಸ್. ಯಾರು ಈ ಡ್ರಗ್ ಅಡಿಕ್ಟ್ ಆಗಿರ್ತಾರೋ, ಆಲ್ಕೋಹಾಲಿಕ್ ಅಡಿಕ್ಟ್ ಆಗಿರ್ತಾರೋ, ಇಫ್ ದೇ ಆರ್ ಗೋಯಿಂಗ್ ಟು ಲೀವ್, ಅದರ ಸಡನ್ ಆಗಿ ಅವ್ರು ತಗೊಳ್ದೇ ಇದ್ರೆ ನ್ಯೂರಾನ್ಸ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗ್ತವೆ, ಹಾರ್ಮೋನಿಕ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಿಕ್ ಇಂಬ್ಯಾಲೆನ್ಸ್ ಆದರೆ ನ್ಯೂರಾನ್ಸ್ ಇಂಬ್ಯಾಲೆನ್ಸ್ ಆಗ್ತವೆ, ಅವಾಗ ಪಾರ್ಕಿನ್ಸನ್ಸ್ ಡಿಸೀಸ್ ಬರುತ್ತೆ. ಸೊ ಇದಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಪಾರ್ಕಿನ್ಸನ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? 11th Aprilಗೆ ಸೆಲೆಬ್ರೇಟ್ ಮಾಡ್ತೀವಿ. ಇಟ್ ಈಸ್ ಅ ವರ್ಡ್ಸ್ ಸೆಕೆಂಡ್ ಮೋಸ್ಟ್ ಕಾಮನ್ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ ಆಫ್ಟರ್ ದ ಅಲ್ಝೈಮರ್ಸ್ ಡಿಸೀಸ್. ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತು ಅಲ್ಝೈಮರ್ಸ್ ಡಿಸೀಸ್ ಏನಪ್ಪಾ ಅಂತ, ರೈಟ್? ಅಲ್ಝೈಮರ್ಸ್ ಡಿಸೀಸ್ ಆದಮೇಲೆ ಸೆಕೆಂಡ್ ಡಿಸೀಸ್ ಬರೋದೇ ಈ ಒಂದು ಪಾರ್ಕಿನ್ಸನ್ಸ್ ಡಿಸೀಸ್. So in 1870, the first person to discover the first case of Parkinson's disease was Dr. James Parkinson. ಯಾಕೆ ಹೆಸರು ಬಂತು ಪಾರ್ಕಿನ್ಸನ್ ಡಿಸೀಸ್ ಅಂತ? ಬಿಕಾಸ್ ಇನ್ ದ ಇಯರ್ ಆಫ್ 1817, 1817 ಫಾರ್ ದ ಫಸ್ಟ್ ಟೈಮ್ ಒಬ್ಬ ಡಾಕ್ಟರ್ ಡಿಸ್ಕವರ್ ಮಾಡ್ತಾರೆ ಇದನ್ನ ಯು ಎಸ್ ಅಲ್ಲಿ ಡಿಸ್ಕವರ್ ಮಾಡ್ತಾರೆ ಇದನ್ನ. ಅವ್ರ ಹೆಸರೇ ಡಾಕ್ಟರ್ ಜೇಮ್ಸ್ ಪಾರ್ಕಿನ್ಸನ್. ಅದು ಅವರು ಡಿಸ್ಕವರ್ ಮಾಡಿರೋದ್ರಿಂದ ಅದಕ್ಕೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೆಸರಿಟ್ಬಿಟ್ರು. ಓಕೆ, 11th Aprilಗೆ ಪಾರ್ಕಿನ್ಸನ್ಸ್ ಡೇ ಅಂತ ನಾವು ವರ್ಲ್ಡ್ ವೈಡ್ ನ ಅವೇರ್ನೆಸ್ ಮೂಡಿಸ್ತೀವಿ. ಕ್ವೆಶ್ಚನ್ ನಂಬರ್ 9. ರೀಸೆಂಟ್ಲಿ ಇನ್ ವಿಚ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಯೋಧ್ಯ ಪರ್ವ್ 2025 ಈಸ್ ಬೀಂಗ್ ಹೆಲ್ಡ್ ಫ್ರಮ್ 11th to 13th April 2025. ಇವತ್ತಿಗೂ ಕೂಡ ಆಗ್ತಿದೆ ಇದು ಅಯೋಧ್ಯ ಪರ್ವ್. ಯಾವ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ
ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ. ಯಾವ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ಒಳಗಡೆ ಅಯೋಧ್ಯ ಪರ್ವ್ 2025 ಸೆಲೆಬ್ರೇಟ್ ಆಗ್ತಾ ಇದೆ 11th ಇಂದ 13th ಏಪ್ರಿಲ್ ವರೆಗೂ? ನ್ಯೂ ಡೆಲ್ಲಿ, ಜೈಪುರ್, ಪುಣೆ, ಅಯೋಧ್ಯ. So the answer is option A, New Delhi ಒಳಗಾಗ್ತಿದೆ. Ayodhya Parv 2025 is being held from 11th to 13th April at Indira Gandhi National Center for Arts. ಅದನ್ನು ನಾವು IGNCA ಅಂತ ಕರಿತೀವಿ. ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ ನ್ಯೂ ಡೆಲ್ಲಿ ಒಳಗಡೆ ಇದೆ. ಓಕೆ, done. So the festival started on April 11th with the opening of an exhibition by renowned artist Padma Shri Vasudev Kamath. ವಾಸುದೇವ್ ಕಾಮತ್ ಅವರಿಂದ ಈ ಒಂದು ಶೋನ ಸ್ಟಾರ್ಟ್ ಮಾಡಿದ್ರು. ದ ಎಕ್ಸಿಬಿಷನ್ ಶೋಕೇಸಸ್ ದ ವರ್ಕ್ ಇನ್ಸ್ಪೈರ್ಡ್ ಬೈ ಮರ್ಯಾದಾ ಪುರುಷೋತ್ತಮ, ದಟ್ ಈಸ್ ಲಾರ್ಡ್ ರಾಮ. ರೈಟ್, ಅವನ ಒಂದು ಇನ್ಸ್ಪಿರೇಷನ್ ತೊಗೊಂಡು ರಾಮನನ್ನ ಇನ್ಸ್ಪಿರೇಷನ್ ತೊಗೊಂಡು ಅವರನ್ಗೆ ಜೀವನ ಮಾಡಬೇಕು, ಆ ವ್ಯಾಲ್ಯೂ ಸಿಸ್ಟಮ್ನ ಹಿಡ್ಕೊಂಡು ಹೋಗಬೇಕು, ಅದನ್ನು ಶೋಕೇಸ್ ಮಾಡೋದಕ್ಕೋಸ್ಕರ ಈ ಅಯೋಧ್ಯ ಪರ್ವ್ 2025ನ ಏಪ್ರಿಲ್ 11th ಇಂದ 13th ವರೆಗೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ ಒಳಗಡೆ ನ್ಯೂ ಡೆಲ್ಲಿ ಒಳಗಡೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ 11th to 13th ಒಳಗಡೆ. ಓಕೆ, ಇವಾಗ ಆಲ್ರೆಡಿ ಇವತ್ತು 2ನೇ ದಿನ ಇವತ್ತು. ಆಲ್ರೈಟ್, ಸೊ ದೀಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ರೆಸ್ಪೆಕ್ಟ್ ಟು 12th April 2025 ಕರೆಂಟ್ ಅಫೇರ್ಸು. ಸೊ ಬ್ಯಾಚ್ ಕೋರ್ಸ್ ಬಗ್ಗೆ ಆಲ್ರೆಡಿ ಹೇಳಿದೆ ನಿಮಗೆ ಆಲ್ರೆಡಿ ನಾನು. ಸೊ ನಿನ್ನೆಯಿಂದ ಫ್ರಮ್ ಎಸ್ಟರ್ಡೇ ದಟ್ ವಿ ಹ್ಯಾವ್ ಸ್ಟಾರ್ಟೆಡ್ ದ ಸಿಲೆಬಸ್. ಎಸ್ಟರ್ಡೇಯಿಂದ ನಾವು ಸಿಲೆಬಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ ದ ಸಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಅದು ಮ್ಯಾಥಮೆಟಿಕ್ಸ್ ಆಗಿರಲಿ, ರೀಸನಿಂಗ್, ಕ್ವಾಂಟ್ ಆಗಿರಲಿ, GK ಆಗಿರಲಿ, ಕಂಪ್ಯೂಟರ್ ಆಗಿರಲಿ, ಇಂಗ್ಲೀಷ್ ಆಗಿರಲಿ. ಸೊ ಇಟ್ ಈಸ್ ಫಾರ್ ದ MCS ಸ್ಟೂಡೆಂಟ್ಸ್ ಆ್ಯಂಡ್ ಫಾರ್ MBA ಸ್ಟೂಡೆಂಟ್ಸ್ ಕ್ವಾಂಟ್, ರೀಸನಿಂಗ್, ಇಂಗ್ಲೀಷ್, ಕಂಪ್ಯೂಟರ್ ಆ್ಯಂಡ್ GK. ಸೊ ದೀಸ್ ಆರ್ ದಿ 5 ಸಬ್ಜೆಕ್ಟ್ಸ್ ದಟ್ MBAದವ್ರಿಗೆ ಇದೆ. ಸೊ ಎರಡೂ ಕೂಡ ಸಿಲೆಬಸ್ ನೆನೆಯಿಂದ ಸ್ಟಾರ್ಟ್ ಆಗಿದೆ. ಸಿಲೆಬಸ್ ಇಂಟ್ರೊಡಕ್ಷನ್ ಆಗಿ ಬೇಸಿಕ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾರ್ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿನ. ಧ್ರುವಿಕಾ ಅಕಾಡೆಮಿನ ಡೌನ್ಲೋಡ್ ಮಾಡ್ಕೊಡ್ರಿ. ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ದೇರ್ ಓನ್ಲಿ. ಅಲ್ಲೇ ನಿಮ್ಗೆ ಸಿಗುತ್ತೆ. ಇಫ್ ಯು ಆರ್ ಹ್ಯಾವಿಂಗ್ any doubts you can call 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಡೆಫಿನೆಟ್ಲಿ you will get all the information related to the batch course. The name is Warriors. The name is Warriors 5.0 batch course. ಓಕೆ, ಸೊ ಇಟ್ ಈಸ್ ಬೋತ್ ಫಾರ್ MBA ಆ್ಯಂಡ್ MCA. MBA ಮತ್ತು MCA ಇಬ್ಬರು ಕೂಡ ಇದು ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ MBAದವ್ರಿಗಪ್ಪಿ ನಿಮಗೆ ದ ಮೋಸ್ಟ್ ಆಫರ್ಡಬಲ್ ಫೀಸ್ ದಟ್ ವಿ ಕ್ಯಾನ್ ಆಫರ್ ದಟ್ ಈಸ್ 3,000 rupees, ಆ್ಯಂಡ್ ಫಾರ್ MCA ದಟ್ ಈಸ್ 3,500 rupees until you get the college or until PGCET exam ಬರೋವರೆಗೂ ಕೂಡ ಪ್ರತಿ ಬ್ಯಾಚ್ ಕೂಡ ನಿಮಗೆ ಆಕ್ಸೆಸ್ ಇರುತ್ತೆ. ಡೈಲಿ ಲೈವ್ ಕ್ಲಾಸಸ್ ವಿಲ್ ಸ್ಟಾರ್ಟ್ ಫ್ರಮ್ 5:30 till 7:30 in the morning. ಡೈಲಿ 2 ಕ್ಲಾಸ್ ಬೆಳಿಗ್ಗೆ ಇರುತ್ತೆ. ಆ್ಯಂಡ್ ಸಾಯಂಕಾಲ MCAದವ್ರಿಗೆ 4:30 ಇಂದ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್ಸು ಅಂಟಿಲ್ 9 ವರೆಗೂ ಇರುತ್ತೆ. ಆ್ಯಂಡ್ ಫಾರ್ MBA ಸ್ಟೂಡೆಂಟ್ಸ್ಗೆ 6 o'clock ಇಂದ 9 o'clock ವರೆಗೆ ಇರುತ್ತೆ. ದಿಸ್ ದ ಶೆಡ್ಯೂಲ್. ದೀಸ್ ಆಲ್ ಕ್ಲಾಸಸ್ ಆರ್ ದ ಲೈವ್. ಇಫ್ ಯು ಡೋಂಟ್ ವಾಂಟ್ ಲೈವ್ ಓನ್ಲಿ ರೆಕಾರ್ಡೆಡ್ ನೋಡ್ತಾರೆ, ನನ್ನ ಕ್ಲಾಸಸ್ ಎಲ್ಲ ಇರುತ್ತೆ ಸರ್, BCom ಕ್ಲಾಸ್, BBA ಕ್ಲಾಸ್, BCA ಕ್ಲಾಸ್ ಎಲ್ಲ ಇರುತ್ತೆ ಅಂದರೆ ಯು ಕ್ಯಾನ್ ವಾಚ್ ದ ಕ್ಲಾಸಸ್ ಇನ್ ಅ ರೆಕಾರ್ಡೆಡ್ ಫಾರ್ಮ್ಯಾಟ್ ಆಲ್ಸೋ. ಎರಡೂ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಡೈಲಿ ಟೆಸ್ಟ್, ವೀಕ್ಲಿ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಡೌನ್ಲೋಡ್ ದ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಫ್ರಮ್ ದ ಪ್ಲೇ ಸ್ಟೋರ್. ಜೊತೆಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್ ಆಲ್ಸೋ. ರೈಟ್, ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿತ್ತು. ದಟ್ ಈಸ್ 12th April 2025. ಸೊ ನಾಳೆ ಮತ್ತೆ 13th April 2025 ಕರೆಂಟ್ ಅಫೇರ್ಸ್ ವಿಡಿಯೋ ಜೊತೆಗೆ ಮತ್ತೆ ಒಂದು ಮೀಟ್ ಆಗ್ತೀನಿ. ಸೊ ಟಿಲ್ ದೆನ್ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ, ಜಾಯ್ನ್ ಆಗಿರಿ ಬ್ಯಾಚ್ ಕೋರ್ಸ್ಗೆ ಆದಷ್ಟು ಬೇಗ. ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ನಾವು ಇಟ್ಸ್ ಯುವರ್ ಟರ್ನ್, ನಿಮ್ಮ ಟರ್ನ್ ಆಗಿರುತ್ತೆ. ಹೌ ಸೂನ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಆ್ಯಂಡ್ ಹೌ ರಾಕ್ ಸಾಲಿಡ್ ಪ್ರಿಪ್ರೇಷನ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದ್ರ ಮೇಲೆ ನಿಮ್ಮ ರ್ಯಾಂಕಿಂಗ್ ಸಿಗುವಂಥ ಚಾನ್ಸ್ ಇರುತ್ತೆ. ಬಿಕಾಸ್ ಐ ಡೋಂಟ್ ಹ್ಯಾವ್ ಅ ಆನ್ಸರ್ ಹೌ ಟು ಪ್ರಿಪೇರ್ PGCET ಇನ್ ಲಾಸ್ಟ್ 30 days 15 days. ಇಟ್ ಈಸ್ ಅ ಟಿಪಿಕಲ್ ಕ್ವೆಶನ್ ಆ್ಯಂಡ್ ಇಟ್ ಇಸ್ ಅ ರಾಂಗ್ ಕ್ವೆಶನ್. ಅದು ರಾಂಗ್ ಕ್ವೆಶನ್ ಆಗುತ್ತೆ. ಬಿಕಾಸ್ ಐ ನೋ ಮೆನಿ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಪೋಸ್ಟ್ ಇನ್ ದ YouTube, Instagram, Facebook, ಆನ್ ಎವ್ರಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. PGCET 15 ದಿವಸದಲ್ಲಿ ಪ್ರಿಪೇರ್ ಆಗ್ಬೋದು, 20 ದಿವಸದಲ್ಲಿ ಪ್ರಿಪೇರ್ ಆಗ್ಬೋದು. ಎಸ್, ಯು ಕ್ಯಾನ್ ಪ್ರಿಪೇರ್, ಬಟ್ ದ ರ್ಯಾಂಕಿಂಗ್ ವಿಲ್ ಗೋ ಅಬೌವ್ 5,000 to 10,000. ಅಷ್ಟು ರ್ಯಾಂಕಿಂಗ್ ತೊಗೊಂಡು MBA MCA ಮಾಡೋದ್ರಲ್ಲಿ ಅರ್ಥ ಇರೋಲ್ಲ. ಯು ನೀಡ್ ಟು ಗೆಟ್ ದ ರ್ಯಾಂಕಿಂಗ್ ಬಿಲೋ 500, ದೆನ್ ಓನ್ಲಿ ಇಟ್ ಈಸ್ ವರ್ತ್ ಡೂಯಿಂಗ್ MBA ಆ್ಯಂಡ್ MCA. ರೈಟ್, ಚಲೋ ನೆಕ್ಸ್ಟ್ ಕ್ಲಾಸ್ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಪ್ರಿಪರೇಷನ್. ಬೇಗ ಜಾಯ್ನ್ ಆಗಿರಿ, ಬೇಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.